ಇಸ್ರೇಲ್ ಇರಾನ್ ಭಾರತಕ್ಕೆ ಏನು ಪರಿಣಾಮಗಳು ನೋಡ್ಬಿಡೋಣ ಸರ್. ಇನ್ನೇನಾಗಲ್ಲ, ಅದರಿಂದ ದೊಡ್ಡ ಪರಿಣಾಮನೇ ನಮಗೆ ರಫ್ತಿನ ವಿಚಾರದಲ್ಲಿ ಒಂದಿಷ್ಟು ಏಟು ಹೊಡೆಯುತ್ತೆ ನಮಗೆ. ಯಾಕೆಂದರೆ ಎಲ್ಲವೂ ಆ ಜಲಸಂಧಿ ಅಂದರೆ ಸ್ಟ್ರೈಟ್ ಆಫ್ ಹೋಮ್ಸ್ ವಿಚ್ ಇಸ್ ಆಲ್ಸೋ ಆನ್ ದಿಸ್ ಸೈಡ್ ಗಲ್ಫ್ ಆಫ್ ಒಮಾನ್ ಕಡೆಯಿಂದ ಈ ಕಡೆಯಿಂದ ಬರೋದಾದರೆ ನೀವು ಹಾಗಾಗಿ ಅದು ಅಲ್ಲೇ ಹೊಡೆಯುತ್ತೆ, ಏಟನ್ನ ಹೊಡೆಯಲ್ಲ ಅಂತಲ್ಲ. ಬಿಕಾಸ್ ಯುರೋಪ್ಗೆ ಹೋಗಬೇಕಾದ ಪದಾರ್ಥಗಳು ಕೂಡ ಅಲ್ಲೇ ಪಾಸಾಗಬೇಕಾಗಿ ಬಂದುಬಿಡುತ್ತೆ. ಹಾಗಾಗಿ ಟ್ರಮೆಂಡಸ್ ಪ್ರೆಷರ್ ಇರುತ್ತೆ ನಮ್ಮ ಮೇಲೆ. ನ್ಯಾಚುರಲಿ ತೈಲೋತ್ಪನ್ನಗಳ ಬೆಲೆ ಹೆಚ್ಚಾಗ್ತಿದ್ದಂಗೆ ಇನ್ಫ್ಲೇಷನ್ ರೈಸ್ ಆಗುತ್ತೆ, ಹಣದುಬ್ಬರ ರೈಸ್ ಆಗುತ್ತೆ. ಹಣದುಬ್ಬರ ರೈಸ್ ಆಗ್ತಿದ್ದಂಗೆ ಪದಾರ್ಥಗಳ ಮೇಲೆ ಏಟು ಬೀಳುತ್ತೆ. ಹಾಗಾಗಿ ಒಂದಕ್ಕೊಂದು ಹೊಡ್ಕೊಂಡು ಹೋಗುತ್ತೆ ಅದು. ಇದು ಲಾಂಗ್ ಪೀರಿಯಡ್ಡಿನ ಯುದ್ಧ ಆದರೆ, ಇಲ್ಲದಿದ್ದರೆ ನಥಿಂಗ್ ವಿಲ್ ಹ್ಯಾಪನ್, ಏನು ತೊಂದರೆ ಇಲ್ಲ, ಮ್ಯಾನೇಜ್ ಮಾಡ್ತಾರಲ್ಲ. ಎಸ್, ಇನ್ನು ಇಸ್ರೇಲ್ ವಿರುದ್ಧದ ದಾಳಿಯಲ್ಲಿ ಇರಾನ್ ಬೆನ್ನಿಗೆ ಪಾಕಿಸ್ತಾನ ನಿಂತಿದೆ. ಒಂದು ವೇಳೆ ನಮ್ಮ ಮೇಲೆ ಇಸ್ರೇಲ್ ಪರಮಾಣು ಬಾಂಬ್ ಹಾಕಿದರೆ ಪಾಕಿಸ್ತಾನ ಕೂಡಲೇ ಇಸ್ರೇಲ್ ಮೇಲೆ ಪರಮಾಣು ದಾಳಿ ನಡೆಸುತ್ತೆ. ಹೀಗಂತ ಇರಾನ್ನ ಅಧಿಕೃತ ಸರ್ಕಾರಿ ಮಾಧ್ಯಮದ ಸಂದರ್ಶನದಲ್ಲಿ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಸದಸ್ಯ ಉನ್ನತ ಸೇನಾ ಕಮಾಂಡರ್ ಹೇಳಿಕೆ ಕೊಟ್ಟಿದ್ದಾನೆ. ಇರಾನ್ನ ಹೇಳಿಕೆಯನ್ನು ಪಾಕ್ ರಕ್ಷಣಾ ಸಚಿವ ಖವಾಜಾ ಆಸಿಫ್ ಅಲಗೆಳೆದಿದ್ದಾರೆ. ಇರಾನ್ಗೆ ರಾಜತಾಂತ್ರಿಕ ಬೆಂಬಲ ಕೊಡ್ತೀವಿ ವಿನಃ ಪರಮಾಣು ಅಂತಹ ನೀತಿಗಳಿಗೆ ನಾವು ಬದ್ಧರಾಗಿದ್ದೀವಿ ಅಂತ ಪಾಕಿಸ್ತಾನ ಮತ್ತು ಇರಾನ್ಗೆ ಹಾಗೆ ನೋಡಿದ್ರೆ ಗ್ರೇಟ್ ರಿಲೇಷನ್ಶಿಪ್ ಸಂಬಂಧ ಇಲ್ಲವೇ ಇಲ್ಲ. ಈ ಕಾರಣದಿಂದಾನೇ ಇರಾನ್ ಬಹುತೇಕ ಸಂದರ್ಭದಲ್ಲಿ ನಮಗೆ ಸಪೋರ್ಟ್ ಮಾಡುತ್ತೆ, ಇನ್ಕ್ಲೂಡಿಂಗ್ ನಮ್ಗೆ ಅಲ್ಲೊಂದು ವಿಶೇಷವಾದ ಒಂದು ಬಂದರನ್ನು ಕಟ್ಕೊಳ್ಳೋಕೆ ನಾವು ಕೇಳ್ತಾ ಇದ್ದೀವಿ ಡ್ಯಾಶ್ ಅಂತ ಹೇಳಿದೆ ನಾನು. ಹಾಗಾಗಿ ಈಗ ಪಾಕಿಸ್ತಾನ ಈ ತನ್ನ ಗುಳೆನರಿ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದೆ. ಎಷ್ಟು ವಿಚಿತ್ರವಾಗಿದೆ ಈ ಯುದ್ಧ ಅನ್ನೋಕ್ಕೆ ನಿಮಗೆ ಒಂದೆರಡು ಮೂರು ವೈರುಧ್ಯಗಳನ್ನು ಹೇಳ್ತೀನಿ. ಎಷ್ಟು ಅದ್ಭುತವಾಗಿದೆ ಈ ಯುದ್ಧ ಅಂತ ನಿಮಗೊಂದು ಅರ್ಥ ಆಗುತ್ತೆ. ಯಾವ ಪಾಕಿಸ್ತಾನ ಅಂದರೆ ನಮಗೇನು ನ್ಯೂಕ್ಲಿಯರ್ ಇದನ್ನೆಲ್ಲ ಇದು ಮಾಡಿಬಿಟ್ರೆ ಪಾಕಿಸ್ತಾನ ಬಂದು ಇಸ್ರೇಲ್ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕ್ಬಿಡ್ತಾರೆ ಅಂತ ಹೇಳ್ತಾರಲ್ಲ, ಇನ್ನೂ ಪುಣ್ಯಕ್ಕೆ ಸುಪಾರಿ ಕಿಲ್ಲಿಂಗ್ ಅಲ್ಲಿ ಬಂದಿಲ್ಲ. ಸುಪಾರಿ ಬಾಂಬ್ ಹಾಕೋದು ಇದು ಬರ್ಬೋದೇನೋ ನಾಳೆ ಒಂದಿನ. ಪಾಕಿಸ್ತಾನದಲ್ಲಿ ಭಿಕ್ಷುಕ ದೇಶ ಅದು, ಆ ಭಿಕ್ಷುಕರು ಏನು ಬೇಕಾದ್ರೂ ಮಾಡ್ಬೋದು, ಜೋಕರ್ಗಳು. ಯಾರ್ಯಾರಿಗಪ್ಪ ಬೇಕೋ ನ್ಯೂಕ್ಲಿಯರ್ ಪ್ರೊಟೆಕ್ಷನ್ನು ಮಂತ್ಲಿ ಒಂದು 10 ಮಿಲಿಯನ್ ಬನ್ರಪ್ಪ ಇಲ್ಲಿ ಕಂತಲ್ಲಿ ಕೊಡ್ತಾ ಬರ್ರಿ, ನಮಗೆ ಬರ್ಬೋದು, ಗೊತ್ತಿಲ್ಲ, ಐ ಡೋಂಟ್ ನೋ. ಆದರೆ ಈಗ ಸದ್ಯಕ್ಕಂತೂ ಸುಪಾರಿ ಇಲ್ಲ. ಎರಡನೇದು, ಇದನ್ನೇನಾದರೂ ಪಾಕಿಸ್ತಾನ ಅಟೆಂಪ್ಟ್ ಮಾಡೋಕ್ಕೆ ಹೋದರೆ ಪಾಕಿಸ್ತಾನ ದೇಶವಾಗಿ ಉಳ್ಕೊಳ್ಳೋದೇ ಇಲ್ಲ, ನನ್ನ ಪ್ರಕಾರ ನಾಶ ಆಗೋಗುತ್ತೆ ಪಾಕಿಸ್ತಾನ. ಎಷ್ಟು ವೈರುಧ್ಯಗಳಿವೆ ಅನ್ನೋಕ್ಕೆ ಒಂದು ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಈ ಯುದ್ಧದಲ್ಲಿ ಎಷ್ಟು ವಿಚಿತ್ರವಾಗಿದೆ ಅಂತ ನಿಮ್ಗೆ ಅನಿಸುತ್ತೆ ಅನ್ನೋಕ್ಕೆ. ಯಾವ ಪಾಕಿಸ್ತಾನ ತಾನು ಅಪೋಸ್ ಮಾಡೋ ಇರಾನ್ಗೆ ಈಗ ಸಪೋರ್ಟ್ ಮಾಡ್ತೀನಿ ಅನ್ನತ್ತೆ, ಆದರೆ ಅದೇ ಪಾಕಿಸ್ತಾನ ಭಾರತವನ್ನು ಹೇಗಾದರೂ ಮಾಡಿ ಮೆಟ್ಟಬೇಕು ಅನ್ನೋ ಕಾರಣಕ್ಕೆ ಈ ಯುದ್ಧವನ್ನು ಸಪೋರ್ಟ್ ಮಾಡ್ತಿರೋ ಅಮೆರಿಕದ ಜೊತೆ ಓಡಾಡುತ್ತೆ. ಎಷ್ಟು ವಿಚಿತ್ರ. ಓಕೆ, ರಷ್ಯಾ ಯುಕ್ರೇನ್ಗೆ ವಾರ ಆಗ್ತಾ ಇದೆ. ರಷ್ಯಾಗೆ ನೆರವನ್ನು ಚೈನಾನೂ ಕೊಡ್ತಿದೆ, ಇನ್ನೊಬ್ಬರು ಕೊಡ್ತಿದ್ದಾರೆ, ಮತ್ತೊಬ್ಬರು ಕೊಡ್ತಿದ್ದಾರೆ. ಆದರೆ ಈ ರಷ್ಯಾ ಈಗ ಚೈನಾ ಅಂದರೆ ಇರಾನ್ ಮಧ್ಯದಲ್ಲಿ ತಾನು ಸಿಗಾಕೊಳ್ಳೋಕೆ ಹೋಗ್ತಾ ಇದೆ ಈಗ ಕೂತ್ಕೊಂಡು. ಅದಕ್ಕೆ ತಂದೇನಾರು ಹೆಚ್ಚು ಕಡಿಮೆ ಆಗ್ಬಿಡುತ್ತಾ, ಇಲ್ಲೇನಾರು ಸೆಟ್ಲ್ ಮಾಡ್ಕೊಳ್ಳೋಣ ಅಂತ ಅವರು. ಟರ್ಕಿ ತಗೊಳ್ಳಿ, ಎಷ್ಟು ಅದ್ಭುತವಾಗಿದೆ ಈ ಕೇಸ್ ತಗೊಳ್ಳಿ. ನಮ್ಮನ್ನು ಅಪೋಸ್ ಮಾಡ್ತಾರೆ ಟರ್ಕಿ, ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾರೆ. ಆ ಟರ್ಕಿ ನೇಟೋವಿನ ಭಾಗವಾಗಿ ಅಮೆರಿಕದ ನೇತೃತ್ವದ ಮಿಲಿಟರಿ ಸಂಘಟನೆಯಲ್ಲಿ ಮಂಚೂಣಿಲಿ ಹೋಗಿ ನಿಂತ್ಕೊಳ್ಳುತ್ತೆ. ಆ ಅಮೆರಿಕ ಅಲ್ಲಿ ವಿರುದ್ಧವಾಗಿ ಇಲ್ಲಿ ನಿಂತ್ಕೊಳ್ಳುತ್ತೆ. ಆ ಟರ್ಕಿ ಇಸ್ರೇಲ್ನ ತುಂಡವಾಗಿ ಖಂಡಿಸುತ್ತದೆ. ಯಾವುದು? ಆ ಟರ್ಕಿ. ಈ ಯುದ್ಧದಲ್ಲಿ ಇರಬಹುದಾದಂತಹ ಗೋಜಲುಗಳೇನಿದೆ, ವಿಪರೀತವಾದ ಗೋಜಲುಗಳು. ಅಂದರೆ ಅರ್ಥ ಇಷ್ಟೇ, ಪ್ರಪಂಚ ಗೋಜಲಾಗೋಗಿದೆ. ಎಲ್ಲರಿಗೂ ಎಲ್ಲರ ಸಂಬಂಧವೂ ಬೇಕು, ಯಾರಿಗೂ ಗೊತ್ತಿಲ್ಲ ಯಾರ ಸಂಬಂಧವನ್ನು ಹೇಗೆ ಕಟ್ಟಿಕೊಳ್ಳಬೇಕು ಅನ್ನೋದು. ಎಲ್ಲ ಗೋಜಲು. ಇಲ್ಲಿ ಅಪೋಸ್ ಮಾಡು, ಅಲ್ಲಿ ಸಪೋರ್ಟ್ ಮಾಡು, ಇಲ್ಲಿ ಇದು ಮಾಡು, ಅಲ್ಲಾದು ಮಾಡು ಅಂತ. ಅಂದರೆ ಇಂಡಿಪೆಂಡೆಂಟ್ MP ಗಳಿದ್ದಂಗೆ ನಮ್ಮಲ್ಲಿ, ಅಥವಾ MLA ಇದ್ದಂಗೆ. ಏನಣ್ಣ ನಿಮ್ಮ ಕಡೆಗೆ ಓಟು ತಗ ಅಂತ ಈ ಕಡೆಗೆ ಹಾಕ, ನಿಮ್ಮ ಕಡೆಗೆ ತಗೊಳ್ಳಿ ಅಂತ ನಿಮ್ಮ ಕಡೆಗೆ ಹಾಕೋದು. ಹಿಂಗಾಗ್ಬಿಟ್ಟಿದೆ ಪರಿಸ್ಥಿತಿ ದೇಶಗಳದ್ದು ಇವತ್ತು. ಭಾಳ ವಿಚಿತ್ರವಾದ ಸನ್ನಿವೇಶದಲ್ಲಿದೆ. ಎಸ್, ಇನ್ನು ಇರಾನ್ ಇಸ್ರೇಲ್ ಸಂಘರ್ಷದಲ್ಲಿ ಸಿಲುಕಿದ ಕನ್ನಡಿಗರು ಭಾರತೀಯರು ಪರದಾಡ್ತಾ ಇದ್ದಾರೆ. ಇಸ್ರೇಲ್ನಲ್ಲಿ ಸಿಕ್ಕಾಕೊಂಡ ಎಲ್ಲ ಭಾರತೀಯರನ್ನ ಸಂಪರ್ಕ ಮಾಡುವಂತಹ ರಾಯಭಾರ ಕಚೇರಿ ಅಧಿಕಾರಿಗಳು ಎಲ್ಲರೂ ಸೇಫ್ ಆಗಿದ್ದಾರೆ, ಅವರನ್ನ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡಿದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಬೆಂಗಳೂರಿನಿಂದ 18 ಜನ ಅಧ್ಯಯನ ಪ್ರವಾಸ ಹೋಗಿದ್ರು, ಇಸ್ರೇಲ್ನಲ್ಲಿ ಅವರು ಕೂಡ ಸಿಕ್ಕಾಕೊಂಡಿದ್ರು. ಇಸ್ರೇಲ್ನಲ್ಲಿ ಹಾಸನದ ಆಲೂರು ತಾಲೂಕಿನ ಹೊಸಕೋಟೆ ಹೋಬಳಿ ಮಠಕೊಪ್ಪಲು ನವೀನಹಳ್ಳಿಯ 15 ಜನ ಸಿಕ್ಕಾಕೊಂಡಿದ್ದಾರೆ. ಕುಟುಂಬಸ್ಥರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ, ಯಾವುದೇ ತೊಂದರೆ ಇಲ್ಲ ಅಂತ ಕೂಡ ಹೇಳಲಾಗಿದೆ. ಇನ್ನು ಟೆಹರಾನ್ನ ಜಫ್ರಿಯಾ ಪ್ರದೇಶದಲ್ಲಿ ಮೆಡಿಕಲ್
ಮೆಡಿಕಲ್ ವಿದ್ಯಾಭ್ಯಾಸ ಮಾಡ್ತಾ ಇರುವ 9 ಕನ್ನಡಿಗರು ಸ್ಥಳಾಂತರ ಮಾಡುವಂತೆ ವಿದೇಶಾಂಗ ಸಚಿವರಿಗೆ ಪತ್ರ ಬರೆದಿದ್ದಾರೆ. ಇರಾನ್ನಲ್ಲಿ ಸಿಲುಕಿರುವ 10,000 ಭಾರತೀಯರನ್ನ ಅಜರ್ಬೈಜಾನ್, ತುರ್ಕ್ಮೆನಿಸ್ತಾನ್, ಅಫ್ಘಾನಿಸ್ತಾನ್ ಗಡಿ ಮೂಲಕ ಭಾರತಕ್ಕೆ ಕರೆತರಲು ಇರಾನ್ ವಿದೇಶಾಂಗ ಸಚಿವಾಲಯಕ್ಕೆ ಭಾರತ ಮಾಹಿತಿ ಕೊಟ್ಟಿದೆ. ಲಾರ್ಜ್ಲಿ ಕರ್ಕೊಂಡು ಬರ್ತಾರೆ. ಕರ್ಕೊಂಬರೋದೇನು ದೊಡ್ಡ ಕೆಲಸ ಅಲ್ಲ. ಬಿಕಾಸ್ ಲ್ಯಾಂಡ್ ಬಾರ್ಡ್ರನ್ನೆಲ್ಲ ಓಪನ್ ಇವೆ ಎಲ್ಲ ಕಡೆ. ಈ ಇರಾಕ್ನ ಸುತ್ತಮುತ್ತಲ ಇದೆ, ಎಕ್ಸೆಪ್ಟ್ ಈ ಕಡೆ ಪಾಕಿಸ್ತಾನ ಕಡೆಯಿಂದ ನಾವು ಕರ್ಕೊಂಬರೋಕ್ಕಾಗಲ್ಲ. ಹಾಗಾಗಿ ನಾವು ಅಲ್ಲಿ ಕರ್ಕೊಂಬರಲ್ಲ, ಅದು ಪ್ರಶ್ನೆ ಬೇರೆ. ಅದರ್ ಸೈಡಲ್ಲೆಲ್ಲ ಓಪನ್ ಅಪ್ ಆಗಿದೆ. ಅದು ಕರ್ಕೊಂಬರ್ಬೋದು. ನನಗೇನು ಕರ್ಕೊಂಬರೋಕ್ಕಾಗಲ್ಲ ಅಂತಲ್ಲ, ಕರ್ಕೊಂಬರ್ತಾರೆ. ನಮ್ಮ ಧರ್ಮ ಕೂಡ ಕರ್ಕೊಂಬರೋದು ನಮ್ಮ ಒಂದು ದೇಶವಾಗಿ. ಆದರೆ ಈ ಕೆಲವರ ಮಾತು ನಾನೆಲ್ಲ ನ್ಯಾಷನಲ್ ಲೆವೆಲಲ್ಲೂ ನೋಡ್ತಿದ್ದೆ, ಈ ಬೇರೆ ಎಲ್ಲೋ ನೋಡ್ತಾ ಇದ್ದೆ ನಾನು. ಕೆಲವರು ಮಾತು ಹೆಂಗಾಡ್ತಿರ್ತಾರೆ ಇಲ್ಲಿ ಕೂತ್ಕೊಂಡು ಅಂತಂದರೆ, ಇನ್ನೊಂದು 2 ಅವರ್ಸಲ್ಲಿ ಕರ್ಕೊಂಬಂದ್ಬಿಡ್ಬೇಕು ಮೋದಿ. ನಿಮ್ಮ ಮನೆ ಜೀತದಾಳ ಥರ. ಹೋಗೋವಾಗ ಒಬ್ಬ ಹೇಳ್ಬಿಟ್ಟು ಹೋಗಿದ್ದೆ. ಹೇಗೆ ಹೇಳಿದ್ದಾರೆ ಯಾರು? ಕರ್ಕೊಂಡು ಬರಲೇಬೇಕು, ಕರ್ಕೊಂಡು ಬರ್ತಾರೆ. ಅದು ಧರ್ಮ. ಟೈಮೇ ಕೊಡ್ದಿರ ಇಮಿಡಿಯೇಟ್ ಆಗಬೇಕು ಅಂದ್ರೆ ಏನು ಮಾತಾಡೋ ಸ್ಟೈಲ್ ನೋಡಬೇಕು ಕೆಲವ್ರದ್ದೆಲ್ಲ. ಹೆಂಗೆ ಮಾತಾಡ್ತಾರೆ. ಏನು ಹೋಗೋವಾಗ ಹೇಳ್ಬಿಟ್ಟು ಹೋಗಿದ್ಯೇನಪ್ಪ, ಯೋಗ್ಯತೆಗೆ ಇಲ್ಲಿ ಏನು ಸಿಕ್ಕಿಲ್ಲ, ಯಾವುದೋ ಸೀಟು ಅಂತ, ಅದು ಕೆಲಸ ಅಂತ ಅಲ್ಲಿಗೆ ಹೋಗಿದ್ಯಾ ಅಷ್ಟೇ, ಹೇಳೋಗಿದ್ಯಾ. ಹೋಗ್ಲಿ ಒಂದು ರಿಜಿಸ್ಟರ್ ಮಾಡಿಸ್ತಾರೆ. ಈ ಗೌರ್ಮೆಂಟ್ ಆಫ್ ಇಂಡಿಯಾನು ಅಂಥದ್ದೇ ಕಂತ್ರಿ ಸರ್ಕಾರ ಇದು. ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಶುಡ್ ಬಿಗಿನ್. ಯಾವನಾದ್ರೂ ಓದಕ್ಕಾದ್ರೂ ಹೋಗು, ಕೆಲಸಕ್ಕಾದ್ರೂ ಹೋಗು, ರಿಜಿಸ್ಟರ್ ಮಾಡಬೇಕು. ಯಾವ ದೇಶಕ್ಕೆ ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಕತೆ, ಏನಿದು ಅಂತ. ಸುಮ್ಮನೆ ದಾದ ಪಿರಿಯಾದಿಲ್ಲ ಹೋಗ್ಬಿಟ್ಟು ಅಲ್ಲೇನಾದಾಗ ಅಯ್ಯೋ ನನ್ನ ಮಗ, ಅಯ್ಯೋ ನನ್ನ ಗಂಡನ, ಅಯ್ಯೋ ನನ್ನ ಹೆಂಡತಿ, ಅಯ್ಯೋ ನಮ್ಮ ಅಪ್ಪ ನಮ್ಮಮ್ಮ ಅನ್ಕೊಂಡು ಲಬ 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 ಇನ್ನು ಅರ್ಧ ಗಂಟೆಗೆಲ್ಲ ಆಗೋಗ್ಬೇಕು ಅಂತ ಕೂಗಾಡ್ಬಿಟ್ರೆ ಕನ್ಫರ್ಮ್ ಮಾಡ್ಕೋಬೇಕು ಅಂತ ಹಾಂ ಪ್ರಯತ್ನ. ಎಸ್